ಅಪ್ಪು ಸರ್ ನಾನು ಬಿಗ್ ಫ್ಯಾನ್. ಅವ್ರಿಗೆ ಆಲ್ರೆಡಿ ಒಂದು ಸಾಂಗ್ ಮಾಡಿದ್ದೀನಿ, ನಾನು ಮಾಡಿ ಅವ್ರಿಗೆ ತೋರಿಸಿದ್ದೀನಿ. ಅವರು ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ರಾಯರು ಅನುಗ್ರಹಿಸಿ ಅದೊಂದೇನಾದ್ರೂ ಒಂದು ಪುಟ್ಟ ಒಂದು ಬಂದು ಕ್ಯಾರೆಕ್ಟರ್ ಶಿವಣ್ಣ ಜೊತೆ ಸಿಕ್ಬಿಟ್ರೆ ಬೇಗ ಆಗುತ್ತೆ. ಪರಂವಾಸ್ ಸ್ಟುಡಿಯೋಲಿ ವರ್ಕ್ ಮಾಡಿದ್ನಲ್ಲ, ನನಗೆ ಆ ಥರ ಒಂದು ಚಿಕ್ಕದು ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಕನ್ನಡ ಟೀಮ್ನ ಕಟ್ಟಬೇಕು ಅಂತ ಆಸೆ. ಅದು ನನಗೆ ಯಾಕಂದರೆ ಚಾರ್ಲಿ ಅಂತ ಒಂದು ಇದರಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಇದುವರೆಗೂ ನನಗೆ ಇವೆಂಟು ಮಾಡ್ಕೊತ ಕೊಟ್ಟಿದ್ದಾರೆ. ಅಣ್ಣವರು ಅಂದರೆ ಅದು ನಮ್ಮ ತಂದೆಗೆ ಅದೊಂದು ಅಭಿಮಾನ. ಅಲ್ಲ, ನಿಮ್ಮನ್ನು ನೋಡಿದಾಗ ಪ್ರತಿ ಸಲಿನೂ ಅಂದರೆ 3-4 ವರ್ಷದಿಂದನೂ ನಾನು ನಿಮ್ಮನ್ನು ಅವಾಗ ಮೀಟ್ ಮಾಡ್ಬೇಕಾರೆ, ಗುರು ಸಖತ್ ಹೈಟು, ಯಾಕೆ ಅಣ್ಣ ವಿಲನ್ ಆಗಿ ಅಲ್ಲಲ್ಲಲ್ಲೇ ರಾಜರಾಜಿಸ್ಬೇಕು. ಈ ಸಾಂಗ್ ನೋಡಿದಾಗ ಅಂದರೆ ನಿಮ್ಮಲ್ಲಿರುವಂಥ ಇಂಟೆನ್ಸಿಟಿ ಅಂದರೆ ಆ್ಯಕ್ಟರ್ ಆಗಬೇಕು ಅನ್ನೋ ಫೀಲಿಂಗ್ ಅಷ್ಟೇ ಅಲ್ವಾ? ಅಂದರೆ ಒಬ್ಬ ಪರ್ಫೆಕ್ಟ್ ಆ್ಯಕ್ಟರ್ ಆಗಬೇಕು ಅನ್ನೋ ಫೀಲಿಂಗು. ಅಂದರೆ ಆ್ಯಕ್ಟ್ರು ಅಂತ ಬಂದೆ, ಬಟ್ ಇಲ್ಲಿ ಟೆಕ್ನಿಕಲಿ ನನಗೆ ಕೆಲಸ ಕಲಿಸ್ಕೊಟ್ರಲ್ಲ ರಾಮ್ ಅವರು, ಅವರಿಂದ ಕಲ್ತ್ಕೊಂಡಿದ್ದು ಆ್ಯಕ್ಟ್ರು ನನ್ನ ಕನಸು. ಅವರು ಕನಸು ಕಟ್ಕೊಂಡು ಬಂದರು, ಬಟ್ ಪ್ರೊಡಕ್ಷನ್ ಕಟ್ಟರು. ಅದೇ ಥರನೇ ಹೆಮ್ಮೆ ಇದೆ. ಅವರ ಶಿಷ್ಯನಾಗಿ ನನಗೂ ಅಷ್ಟೇ ಟೆಕ್ನಿಕಲಿ ಒಂದು 4 ಜನ ವರ್ಕ್ ಮಾಡಬೇಕು. ನಾನು ಆಮೇಲೆ ಪರಂವಾಸ್ ಸ್ಟುಡಿಯೋಲಿ ವರ್ಕ್ ಮಾಡಿದ್ನಲ್ಲ, ನನಗೆ ಆ ಥರ ಒಂದು ಚಿಕ್ಕದು ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಕನ್ನಡ ಟೀಮ್ನ ಕಟ್ಟಬೇಕು ಅಂತ ಆಸೆ. ತುಂಬಾ ಅಗಾಧದ ಪ್ರೀತಿ ನಿಮಗೆ ಪರಮ ಶೆಟ್ಟಿ ಅಂತ ಅವ್ರದ್ದು ನನಗೆ. ಯಾಕಂದ್ರೆ ಚಾರ್ಲಿ ಅಂತ ಒಂದು ಇದರಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಇದುವರೆಗೂ ನನಗೆ ಇವೆಂಟು ಮಾಡ್ಕೊತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪರಮ ಸ್ಟುಡಿಯೋಸ್ ನನಗೆ ಅಲ್ಲಿಂದ ಟೆಕ್ನಿಕಲಿ ಕಲ್ತಿದ್ದೀನಿ. ಯಾಕಂದ್ರೆ ಅವ್ರು ಬಂದಿರೋ ಸಿನಿಮಾಗಳು ನೋಡಿ ಬಂದಿವಿ ಟೆಕ್ನಿಕಲಿ ಪ್ರೋ. ಅದೇ ಥರ ನಮ್ಮದು ಒಂದು ಟೀಮ್ ಕಟ್ಟಿ ನೆಕ್ಸ್ಟಲ್ಲಿ ಒಂದು ಫ್ಯೂಚರ್ ಮೂವಿ ಪ್ಲ್ಯಾನ್ ಮಾಡೋಣ, ಟೆಕ್ನಿಕಲಿ ಹೋಗೋಣ ಅಂತ ಹೇಳಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕಿಂತಲೂ ದಿಲ್ಮಾರಲ್ಲಿ ಒಂದು ಚಿಕ್ಕದಾದಂತಹ ಚೊಕ್ಕದಂತಹ ಪಾತ್ರದ ಮೂಲಕ ಗುರು ನಮ್ಮ ವಿನೋದ್ ಕಾಣಿಸ್ಕೊಂಡ ಗುರು ಸಾಕದೇ ಗುರು ಅಂತ ನಾನು ಎಂಜಾಯ್ ಮಾಡಿದ್ದೆ ನಿಮ್ಮ ಕ್ಯಾರೆಕ್ಟರ್. ಅಂದ್ರೆ ತುಂಬಾ ಖುಷಿ ಆಯ್ತು ನೀವು ಅದು ಹೇಳಿದ್ಕೆ. ಅಂದ್ರೆ ಅದು ಗುರು ಜೊತೆ ಕಾಣಿಸ್ಕೊಳ್ಳೋದು, ಈಗ ಒಬ್ಬ ಇಂಡಸ್ಟ್ರಿಯಲ್ಲಿ ನಿಮ್ಗೊಂದು ಗುರು ಇರ್ತಾರೆ, ಅದು ಫಸ್ಟ್ ಸಿನಿಮಾಲಿ ಸ್ಕ್ರೀನ್ ಮೇಲೆ ಅದು ಕಾಣಿಸ್ಕೊಳ್ಳೋದು, ಅವ್ರ ಜೊತೆ ಕಾಣಿಸ್ಕೊಂಡದ್ದು ನನಗೆ ತುಂಬಾ ಖುಷಿ. ಹಾಗೆ ರಾಮ್ ಅವ್ರ ಜೊತೆಗೆ ಅವರ DR ಸಂಸ್ಥೆಯ ನಿರ್ಮಾಪಕಿ ದಿವ್ಯಾ ಮೇಡಮ್, ಅವರು ನಮಗೆ ಬೇರೆ, ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ನನ್ನ ಲೈಫಲ್ಲಿ. ಅವರು ತುಂಬಾ ನನ್ನ ಜೀವನದಲ್ಲಿ ಏನೇ ಆಗ್ಬೇಕು ಅಂದ್ರೆ ಕಾರಣ ಅವರು ಆಸೆ ಪಟ್ಟು ಅದು ಸಿನಿಮಾಲ್ ಮಾಡು ನೀನು ಅಂತ ಹೇಳಿ ಮಾಡಿಸಿದ್ರು. ತುಂಬ ದೊಡ್ಡ ಹೀರೋಗಳ ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರಿ. ಅಂದರೆ ನಾನು ಹೇಳ್ತಾ ಇರೋದು ಇವೆಂಟ್ಗೆ ಸಂಬಂಧಪಟ್ಟದಾಗಿರ್ಬೋದು ಅಥವಾ ಸೆಟ್ಸು ಅಥವಾ ಒಂದಷ್ಟು ದೊಡ್ಡ ನಿಮಗೆ ಸುಮಾರು ಹೀರೋಗಳ ಜೊತೆ ನೀವು ಓಡಾಡ್ತಿರ್ತೀರಿ. ಈ ಶಿವಣ್ಣ ಅಂತಂದಾಗ ನಿಮ್ಗೆ ಅನಿಸ್ತಾ ಇರುತ್ತಲ್ಲ, ಗುರು ಮುಂದೊಂದು ದಿನ ಏನೋ ಒಂಚೂರು ಕೆಲಸ ಮಾಡೋಣ ಗುರು, ಅಣ್ಣ ಜೊತೆ ಒಂಚೂರು ಸ್ಕ್ರೀನ್ ಶೇರ್ ಮಾಡೋಣ ಗುರು, ಆ ಥರ ಅನಿಸ್ತಾ ಇರುತ್ತಲ್ಲ? ಭಾಗ್ಯ ಅದು ದೇವರು ರಾಯರು ಬರುತ್ತೆ ನಿಮ್ಮ ಬಾಯಿಂದ ರಾಯರ್ ಅಂತ ಬಂತಲ್ವಾ, ಗ್ಯಾರಂಟಿ ಬರುತ್ತೆ 100%. ಅದು ಪ್ರತಿಯೊಬ್ಬನ ಕನಸು, ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಅದೊಂದು ಕನಸಿರುತ್ತೆ. ಅಪ್ಪು ಸರ್ ನಾನು ಬಿಗ್ ಫ್ಯಾನ್. ಅವ್ರಿಗೆ ಆಲ್ರೆಡಿ ಒಂದು ಸಾಂಗ್ ಮಾಡಿದ್ದೀನಿ, ನಾನು ಮಾಡಿ ಅವ್ರಿಗೆ ತೋರಿಸಿದ್ದೀನಿ. ಅವರು ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವ್ರದ್ದು ನೇಮೆಲ್ಲ ಸೇರ್ಕೊಂಡು ಮೂವಿ ನೇಮೆಲ್ಲ ಒಂದು ಸಾಂಗ್ ಮಾಡಿ ನನ್ನ ವಾಯ್ಸಲ್ಲೇ ಕೊಟ್ಟಿದ್ದೆ. ಅವ್ರು ತುಂಬಾ ಖುಷಿ ಪಟ್ಟು ಸಪೋರ್ಟ್ ಮಾಡಿದ್ರು. ನನ್ನ ಬಿಗ್ ಫ್ಯಾನ್. ನನ್ನ ಕುಟುಂಬದಲ್ಲಿ ನನ್ನ ಅಣ್ಣವ್ರಿಗೆ ಬಿಗ್ ಫ್ಯಾನ್ ನಾನು. ಅಪ್ಪು ಸರ್ಗೆ ಅಣ್ಣವ್ರಿಗೆ ಆಗಲಿ, ಶಿವಣ್ಣ ಅಂದರೆ ಅದೊಂದು ಎನರ್ಜಿ. ಶಿವಣ್ಣ ಜೊತೆ ಒಡನಾಟ, ಅವ್ರ ಮನೇಲಿ ಒಂದು ಊಟ ಮಾಡಿದ್ದೀವಿ, ಅವ್ರ ಮನೇಲಿ ನಮ್ಗೊಂದು ಆಕ್ಸಿಸ್ ಇದೆ ಅನ್ನೋದೇ ಒಂದು ಯಾವುದೋ ಜನ್ಮದ ಪುಣ್ಯ ಅಲ್ವಾ. ಅದು ನಮ್ಮ DR ಸಂಸ್ಥೆ ಮೂಲಕನೇ ಅದು ಆಗಿರೋದು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಅದೇ ರಾಯರು ಅನುಗ್ರಹಿಸಿ ಅದೊಂದೇನಾದ್ರೂ ಒಂದು ಪುಟ್ಟ ಒಂದು ಬಂದು ಕ್ಯಾರೆಕ್ಟರ್ ಶಿವಣ್ಣ ಜೊತೆ ಸಿಕ್ಬಿಟ್ರೆ ಅದಷ್ಟು ಬೇಗ ಆಗುತ್ತೆ. ಶಿವಣ್ಣ ನೆಕ್ಸ್ಟು ನೀವು ಏನು ಪ್ರಾಜೆಕ್ಟ್ಗಳನ್ನ ಮಾಡ್ತಿರಲ್ಲ, ಅದು ಆಟೋಮೆಟಿಕ್ಲಿ ವಿನೋದ್ ಶ್ರೀ ಅವರು ಅಲ್ಲಿ ಗ್ಯಾರಂಟಿ ಬರ್ತಾರೆ. ಆ ಒಂದು ಪಾಸಿಟಿವ್ ಫೀಲ್ ನನಗೆ ಆಗ್ತಿದೆ, ಆದಷ್ಟು ಬೇಗ ಆಗಬೇಕು. ಜೊತೆಗೆ ಈ ಮಾದಪ್ಪ ಅಂತಂದ್ರೆ ವಿನೋದ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗೋದು, ಎಂಥ ಅದ್ಭುತವಾದಂತಹ ಸಾಹಿತ್ಯ ಅದ್ರ ಮೇಲೆ ಬಂದ್ಬಿಟ್ಟಿದೆ, ದೇವ್ರ ಮೇಲೆ. ಇವನ್ ಅಣ್ಣವ್ರು ಕೂಡ ಆಡಿದ್ದಾರೆ, ಶಿವಣ್ಣ ಏಳು ಮೇಲೆ ಇದನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀರಾ? ಅಂದರೆ ಈ ಥರದ ವಿಚಾರಗಳು ಗುರು ಪವರ್ ಇದೆ. ಹೌದು. ಯಾಕಂದ್ರೆ ಒಂದು ಡಿವೋಷನಲ್, ಒಂದು ದೇವ್ರ ಅಂದ್ರೆ ಒಂದು ನಂಬಿಕೆ. ಆ ಮಾದೇಶ್ವರ ಅನ್ನೋದು ಅಣ್ಣವ್ರಿಗಾಗ್ಲಿ ಶಿವಣ್ಣಗಾಗ್ಲಿ ಅವ್ರಿಗೊಂದು ಫ್ಯಾಮಿಲಿ ಒಂದು ತುಂಬಾ ಪವರ್ಫುಲ್ ದೇವ್ರದು, ತುಂಬಾ ನಂಬ್ತಾರೆ. ಅಪ್ಪು ಸರ್ ಆಗಲಿ. ಬಟ್ ಅದೇನೋ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಅಯ್ಯಪ್ಪ ನಮ್ಮ ಕೆಲ ಸೇವೆ ಮಾಡಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಅನ್ಎಕ್ಸ್ಪೆಕ್ಟೆಡ್. ಇದು ನಾನು ಮಾಡಲೇಬೇಕು ಅಂತ ಏನಿರಲಿಲ್ಲ. ತುಂಬಾ ಸಾಂಗ್ ಇದೆ ಅಣ್ಣವ್ರ ಅದು ಕೇಳ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಅಣ್ಣವ್ರದ್ದು ಮಾದೇಶ್ವರ ಸಾಂಗು. ಈಗ ನಮ್ಮ ಸಾಂಗ್ ಲಾಂಚ್ ಮಾಡಕ್ ಬಂದಿರೋರು ಮಳವಳ್ಳಿ ಮಾದೇವಪ್ಪ ಅಂತ, ಮಹಾದೇಶ್ವರ ಅಂತ ಒಂದು ಹಾಡಿರಲ್ಲ, ಅವರೇ ಸಾಂಗ್ ಲಾಂಚ್ ಮಾಡ್ತಾ ಇರೋದು.
ಅಂದರೆ ತುಂಬ ಪವರ್ಫುಲ್ ದೇವ್ರನ್ನ ಅದೊಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಹಾಡನ್ನ ಅವರೇ ಹಿಟ್ ಮಾಡಬೇಕು ಮತ್ತು ಆಡಿಯನ್ಸು ನೋಡಿ ಇದನ್ನು ವಾಲಿಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಬೇಕು, ನಮ್ಮಂಥ ಯುವಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು. ಆಮೇಲಾಗಿ ಇಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಏನೋ ಒಂದು ಬೇರೆ ಥರದ್ದು ಮಾಡಿ ಬೂಮ್ ಮಾಡೋದು ನಿಮಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಬಟ್ ಇದು ತುಂಬ ಒಳ್ಳೆ ಪ್ರಾಜೆಕ್ಟ್ ಮೂಲಕ ನಿಮ್ಮನ್ನು ನೀವು ಒಬ್ಬ ನಟನಾಗಿ ತೋರಿಸ್ಕೋಬೇಕು ಅನ್ನೋದು ಆಸೆ ಇತ್ತು. ಯಾಕೆ ಇದೇ ಥರದ್ದು ಯಾಕೆ ಫೀಲಿಂಗ್ ಇತ್ತು? ಸುಮಾರು ಮಾಡ್ಬೋದಾಗಿತ್ತಲ್ಲ. ಹೌದು, ಅಂದರೆ ಈಗ ಸಿಗೋದೆಲ್ಲ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಒಂದು ಇಷ್ಟು ವರ್ಷದಿಂದ ನೋಡ್ತಾ ಇದ್ವಲ್ಲ, ಬಂದರೆ ಒಂದು ಚೆನ್ನಾಗಿ ಬರಬೇಕು, 4 ಜನ ಒಂದು ಅಪ್ರಿಷಿಯೇಟ್ ಮಾಡಕ್ ಬರಬೇಕು. ಈಗ ಯಾರ ಹತ್ರನೂ ಒಬ್ಬ ಆರ್ಟಿಸ್ಟ್ ನನಗೆ ಪರಿಚಯ ಇದ್ದಾರೆ ಅಂದ್ಬಿಟ್ಟು ನಾನು ಬೈಟ್ಸ್ ಅಂತ ಹೋಗಿದ್ರೆ 100% ಕೊಡ್ತಾರೆ. ಮನ್ಸಲ್ಲಿ ಅವ್ರು ಬೈಕೊಂಬಾರ್ದು, ನಾನು ಕ್ಲೋಸ್ ಅಂತ ಹೇಳ್ಬಿಟ್ಟು ನಾನು ಯಾಕೆ ಬೈಟ್ಸ್ ಕೊಡ್ತೀನಿ, ಬೈಟ್ಸಿ ಬರ್ತಾರೆ ಎತ್ಕೊಂಡು ಹೋದ್ರೆ ಶಬಾಷ್ ಕಣ ಮಾಡಿದ್ಯಾ ಅಂತ. ನನ್ನ ಡ್ರೀಮ್ ಅದೇ. ನಾನು ಸುಲಭವಾಗಿ ಯಾರ ಹತ್ರನೂ ಹೋಗಲ್ಲ, ಹೋದ್ರೆ ಆ ಪ್ರಾಡಕ್ಟ್ನ ಕ್ವಾಲಿಟಿಯಾಗಿ ಹೋಗ್ಬೇಕು. ಟೀಮು ಹಂಗೆ ಇದೆ. ನಂದು ಸಂತೋಷ ಆಗಲಿ, ನಾನು ಏನೇ ಮಾಡಿದ್ರು ನನ್ನ ಜೊತೆಗೆ ನಿಂತ್ಕೊಳ್ಳುವಂಥ ಡೈರೆಕ್ಟರ್ ಮಲ್ಟಿ ಟ್ಯಾಲೆಂಟೆಡ್, ಅವರು ನನ್ಗೆ ಹಂಗೆ ಸಾಥ್ ಕೊಡ್ತಾರೆ. ಈ ಟೀಮ್ ನಂದು ಹಂಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಫ್ಯೂಚರಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ನೋಡೋಣ, ದೇವರು ಎಲ್ಲಿ ತನಕ ನಮಗೆ. ಇವತ್ತಿನ ಇವೆಂಟ್ ಬಿಡಿ ತುಂಬ ಚೆನ್ನಾಗಿ ಆಯಿತು. ಬಟ್ ನಂದು ಒಂದು ಪ್ರಶ್ನೆ ಅಂದರೆ, ಈ ಹಾಡು ರೆಡಿ ಮಾಡೋ ಸಮಯ, ಈ ಹಾಡಿನ ಮೇಕಿಂಗ್ ಸಮಯ, ಈ ಹಾಡಿನ ಔಟ್ಪುಟ್ ತೆಗೆದ ನಂತರ ನೀವು ನಿಮ್ಮ ಗುರುಗಳಿಗೆ ತೋರಿಸಿದಾಗ ರಾಮ್ ಅವರಿಂದ ಬಂದಂಥ ಪ್ರತಿಕ್ರಿಯೆ ಹೆಂಗಿತ್ತು ಅಂತ ನನಗೆ ಅದು ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದಟ್ ಪಾಯಿಂಟ್. ಇಲ್ಲ, ತುಂಬ ಖುಷಿಪಟ್ಟರು. ಮಾಡೋ ಏನೋ ಒಂದು ಇಂಡಿವಿಜುವಲ್ ಮಾಡಬೇಕು ಅಂತ. ನಾನು ಈ ಥರನೇ ಬಂದವನು. ಪ್ರತಿಯೊಂದು ಅಂದರೆ ನಾನು ಆ ವ್ಯಕ್ತಿಲಿ ನೋಡಿರೋದು ಏನಂದರೆ, ಜೊತೆಗೆ ಆನೆಸ್ಟು, ಜೊತೆಗಿರೋರನ್ನ ಬೆಳೆಸೋ ಗುಣ ಕಡಿಮೆ, ತಾನು ಬೆಳೆದು ಜೊತೆಗಿರೋರನ್ನ ಬೆಳೆಸೋದು ಅಂತ ಲಿರಿಕ್ಸ್ ಇದೆಯಲ್ಲ, ಹಂಗೆ ಆ ವ್ಯಕ್ತಿನ ತುಂಬ ಖುಷಿಪಟ್ಟರು. ಮಾಡೋ ಒಳ್ಳೇದಾಗಲಿ, ಇನ್ನೂ ಏನು ಬೇಕು, ಇನ್ನೂ ಚಿಕ್ಕ ಹೆಜ್ಜೆ ಚೆನ್ನಾಗಿ ಮಾಡಿದ್ಯಾ. ಅವ್ರು ಏನಂದರೆ ಓಪನ್ ಈಗ ಹೇಳಲ್ಲ, ಅವರು ಬೇರೆಯವ್ರ ಥರ ತುಂಬ ಚೆನ್ನಾಗಿದೆ ಮಾಡು ಅಷ್ಟೇ, ಜಾಸ್ತಿ ಏನು ಮಾಡೋದು ತುಂಬ ಕಮ್ಮಿ. ಬಟ್ ಆ ಮನಸ್ಸಲ್ಲಿ ಒಂದು ಗಾಢವಾದ ಪ್ರೀತಿ ಇದೆ. ಹಾಗೆ ಈ ನಿಮ್ಮ ಚಾನಲ್ ಮೂಲಕ ನಾನು ಶಿವಲ್ಲಿ ಮ್ಯಾಮ್ಗೆ, ಯಾಕಂದರೆ ಒಂದು ಸಾಂಗ್ಗೆ ಇದು ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರಿಗೆ. ಯಾಕಂದರೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ನಿಮಗೆ ಓಡಿದ್ರು ಅದೆಲ್ಲ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಸಿನಿಮಾಗೆ ಹಾಕೋದೇ ಕಷ್ಟ ಇದು. ಅಂಥದ್ರಲ್ಲಿ ಒಂದು ಸಾಂಗ್ಗೆ ಇಷ್ಟು ಒಂದು ಅರ್ಥೂರಿಯ ಸೆಟ್ಟು ಆಗಲಿ, ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ನಮಗೆ ಸಿಂಗರ್ಗಾಗಲಿ, ಪ್ರತಿಯೊಂದು ಈವೆಂಟು ಅಷ್ಟೇ ಈ ಥರ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಮೂಲಕ ಶಿವಲ್ಲಿ ಮ್ಯಾಮ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲಾಗಿ ನೀವು DRR ಸಂಸ್ಥೆ ಮೂಲಕ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಬಂದ್ರಿ. ಅದ್ರ ಪ್ಯಾರಲಲ್ ಆಗಿ ನೀವು ಕೂಡ ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡಿದಷ್ಟು ಮಾಡಿರಲ್ವಾ? ಅದರದ್ದು ಅದ್ರ ಇಂಪ್ಯಾಕ್ಟ್ ಹೆಂಗಿದೆ ಅಂದರೆ, ಸರೌಂಡಿಂಗ್ಸ್ ಎಲ್ಲ ಹೇಗಿದೆ ಅದು? ಅಂದರೆ ತುಂಬ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಈಗ ಎಲ್ಲ PROಗಳು ಪ್ರತಿಯೊಬ್ಬರೂ ಆಗಲಿ, ನಮ್ಮ PR ಹರೀಶ್ ಆಗಲಿ, ಕೆಲವು ಎಲ್ಲ ಕನ್ನಡ PRಗಳು ನನಗೆ ಇವೆಂಟ್ಗಳು ಕೊಡ್ತಾರೆ, ನಂಬಿಕೆಯಿಂದ ಕೊಡ್ತಾರೆ. ಆ ಜವಾಬ್ದಾರಿನ ಅದೊಂದು ದೊಡ್ಡ ಶಕ್ತಿ ಅದು. ಯಾಕಂದರೆ ಒಂದು ಸಿನಿಮಾಲಿ ಪ್ರಮೋಷನ್ ಲೆವೆಲ್ ಅನ್ನೋದು ತುಂಬ ಮುಖ್ಯ. ಆ ಪ್ರಮೋಷನ್ನ ನಮ್ಗೆ ಕೊಡ್ತಾರೆ. ಒಂದು ಇವೆಂಟ್ ಸೆಟಪ್ ಮಾಡಬೇಕು ಅಂದರೆ ಅದು ಸುಲಭ ಅಲ್ಲ. 1 ಸೆಕೆಂಡ್ ನಮ್ಗೆ ಆಡಿಯೋ ಮ್ಯೂಟ್ ಆದ್ರೂ ಗೊತ್ತಲ್ಲ ನಿಮ್ಮವರು, ಅದೆಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ. ಆಡಿಯೋ ಆಗಲಿ, LED ಆಗಲಿ, ಇದೆಲ್ಲ ಒಂದು ಜವಾಬ್ದಾರಿ ವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಚಿತ್ರದ ನಿರ್ದೇಶಕರಿಗೆ ಹಾಗೂ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. PRಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆಂಟ್ಗಳು, ಮೂವಿ ಪ್ರಮೋಷನ್ ಇವೆಂಟ್ಗಳು ಕೊಡ್ತಾ ಇರೋದಕ್ಕೆ. ಮೇಲಾಗಿ ಉಗಿಯ ಮಾಯಕರ ಸಾಂಗ್ ರಿಲೀಸ್ ಆಗೋ ಟೈಮಲ್ಲಿ ಅದನ್ನು ಫೀಲ್ ಮಾಡ್ತಿದ್ದ ಒಂದಷ್ಟು ಜನ ಅವ್ರ ರಿಯಾಕ್ಷನ್ ನೋಡಿದಾಗ, ಅಂದರೆ ಭಕ್ತಿ ಭಾವ ತುಂಬ ನೀಟಾಗಿ ಫಿಲಪ್ ಆಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಅನಿಸ್ತಿತ್ತು? ಇಲ್ಲ, ಅಂದರೆ ಇದು ನನ್ಗನ್ಸ್ತಿರಂಗೆ ಪ್ರತಿಯೊಂದೂ ನಾವು ಅನ್ಕೊಂಡಂಗೆ ಏನಾಗಲ್ಲ. ಇದೆಲ್ಲ ದೈವಿಚ್ಛೆ ಅಲ್ವಾ? ನಾನು ಏನೇ ಇವತ್ತು ಅಲ್ಲಿ ಮಾಡಿರ್ಬೋದು, ಇಲ್ಲ ಇನ್ನೊಂದು ಆ ಸಾಂಗ್ನ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಇರ್ಬೋದು, ಅದೆಲ್ಲ ದೇವ್ರಿಚ್ಛೆ. ಪ್ರತಿಯೊಬ್ಬರು ಅವ್ರು ಆನೆಸ್ಟ್ ಕೆಲಸ ಮಾಡಿದ್ರೆ ದೇವ್ರು ಒಂದಲ್ಲ ಒಂದು ದಿವಸ ರಿಸಲ್ಟ್ ಕೊಟ್ಟೇ ಕೊಡ್ತಾನೆ. ಅದೊಂದು ನಂಬಿಕೆ ಇದೆ. ಆ ಹಾಡಲ್ಲಿ ಆ ಕೊನೆಗೆ ಆ ಶಿವನ ವಿಷಯ ಎಲ್ಲ ಬರ್ದು ಗೊತ್ತಾ, ಅದು ಸಖತ್ತು ನನಗೆ ಕನೆಕ್ಟ್ ಆಯಿತು. ಬಿಗಿನಿಂಗ್ ಎಲ್ಲವೂ ನೀವು ಹೇಳ್ತಾ ಬರ್ತೀರಾ, ಒಂದು ಕಡೆ ಆ ಶಿವ ಕೂತಿರುವಂಥದ್ದು ಅದೆಲ್ಲ ಫೀಲ್ ಇದೆ, ಸಖತ್. ಅದು ಮಹಾಲಿಂಗಮ್ಮ ಅವರು ಆ್ಯಕ್ಟ್ ಮಾಡಿರೋದು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಬ್ಬ ಧ್ಯಾನಿ, ಒಬ್ಬ ಆದಿಯೋಗಿ ಒಂದು ತಪಸ್ ಕೂತ್ಕೊಂಡಾಗ ಹೆಂಗೆ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದು ಒಂದು ವಿಷಯ ಇದು. ಒಬ್ಬ ತಪಸ್ಸು ಕೂತ್ಕೊಂಡಾಗ ಆ ಶಿವನು ನಮ್ಮ ಖುಷಿಗೆ ನಮ್ಮ ಜೊತೆಗೆ ಬಂದು ಭೂಮಿಗೆ ಇಳಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಡೈರೆಕ್ಟರ್ ಸಂತೋಷ್ದು. ಅದನ್ನು ಒಂದು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಔಟ್ಪುಟ್ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ತೀನಿ. ಬಟ್ ಮ್ಯೂಸಿಕ್ ಮಾತ್ರ ಸಖತ್ ಹಾಂಟಿಂಗ್ ಇದೆ. ನಾನು ಕೇಳ್ತಾನೆ
ಇಲ್ಲ ಅಂದರೆ ನಿಮ್ಗೆ ಅದು ಕನೆಕ್ಟ್ ಆಗಬೇಕು. ಹೌದು ಹೌದು ಯಾವಾಗ ಒಂದು ಹಾಡಿಗೆ ನಾವು ಕನೆಕ್ಟ್ ಆಗ್ತೀವಲ್ಲ, ಹಂಗೆ ಪ್ರತಿಯೊಂದು ಹಾಡಿಗೂ ಎಮೋಷನಲ್ ಕನೆಕ್ಟ್ ಆದಾಗ ಮಾತ್ರ ಅದು ಗುಣವಾಗಿ ಸ್ಟಾರ್ಟ್ ಮಾಡ್ತೀವಿ. ಹೌದು ಇಲ್ಲಿ ತನಕ ಒಂದು ಹಂತ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ವಿನೋದ್ ಶಿವಿ ಅವರಿಗೆ ಒಂದಷ್ಟು ಅವಕಾಶಗಳು ಸಿಕ್ಕಾಗ ಅಂದರೆ ಪಾತ್ರಗಳನ್ನ ಹೆಂಗೆ ಆಯ್ಕೆ ಮಾಡ್ತೀರಿ? ಅಂದರೆ ವಿಲನ್ ಕ್ಯಾರೆಕ್ಟರ್ ತುಂಬ ಬಂದರೆ ಮಾಡ್ತೀರಾ? 100% ಒಂದು ನಿಮ್ಮ ಪಾತ್ರನ ಈಗ ನಾವಿರೋದೇ ನಾವು ಫ್ಯಾನ್ ಆಗಿ ಎಷ್ಟು ಹೈಟ್? ನಿಮ್ದು ಹೈಟ್ ಎಷ್ಟು? 6 ಇದೆ ನೋಡಿ ಸರ್, 6 ಫೀಟು ಅಣ್ಣ. ಅಂದರೆ ನಾವು ಅಣ್ಣವ್ರ ಕುಟುಂಬದ ಫ್ಯಾನ್ ಆಗಿ, ಅಪ್ಪು ಫ್ಯಾನ್ ಆಗಿ, ಶಿವಣ್ಣ ಫ್ಯಾನ್ ಆಗಿ, ಒಂದು ಕಲೆ ಕ್ಯಾರೆಕ್ಟರ್ ಏನೇ ಕೊಡಲಿ, ಕಾಸಾಗುಸ ಕ್ಯಾರೆಕ್ಟರ್ ಕೊಡಲಿ, ಅದನ್ನ ಶ್ರದ್ಧೆಯಿಂದ ಮಾಡೋ ಒಂದು ಜವಾಬ್ದಾರಿ ನಮ್ಮದು. ವಿಲನ್ನೇ ಅಂತಲ್ಲ, ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ 100% ಅವ್ರಿಗೆ ಯಾವ ಥರ ನನ್ನ ನಂಬಿ ಕೊಡ್ತಾರೋ ಅದನ್ನು ನಾನು ನಿಭಾಯಿಸಬಲ್ಲೆ ಅಂತ ನಾನು ನಿಮ್ಮ ಮೂಲಕ ಹೇಳೋದು. ಮೇಲಾಗಿ ಇಲ್ಲಿ ಪುನಃ ನಿಮ್ಮನ್ನು ಕನೆಕ್ಟ್ ಮಾಡೋದು ದಿಲ್ಮಾರ್ ಅನ್ನೋ ಸಿನಿಮಾಗೆ ಮತ್ತು ರಾಮ್ ಅವ್ರಿಗೆ. ಅವರು ಇಂಟರ್ವ್ಯೂ ಮಾಡಬೇಕಾದ್ರೂ ಸಹ ಅವರು ಅದು ಹೇಳಿದ್ರು, ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಬಂದಂಥವ್ನು ಎಷ್ಟು ವರ್ಷಗಳ ಕಾಲ ನಾನು ಸಮಯ ತೊಗೊಂಡು ಅದು ಹೋಮ್ ಪ್ರೊಡಕ್ಷನ್ಲೇ ಮಾಡೋ ಥರದೊಂದು ಯೋಗ ಬಂತು, ಆ ಥರದಾಯಿತು ಅಂತ. ಇಲ್ಲ, ಅವರ ಸ್ಟ್ರಗಲ್ಲು ನಾನು ಅದು ಒಂದು ಇಂಟರ್ವ್ಯೂಲಿ ಹೇಳೋಕ್ಕಾಗಲ್ಲ. ಲೈಫಲ್ಲಿ ತುಂಬ ಆ ಥರ ಮನುಷ್ಯ ನಾನು ನೋಡಿಲ್ಲ. ಅಂಥ ಸ್ಟ್ರಗಲ್ ಮಾಡೋ ವ್ಯಕ್ತಿ, ಅಂಥ ಶ್ರಮಜೀವಿ ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋದು ನೋಡೋಕ್ಕೆ, ಕಲಿಯೋಕ್ಕೆ ನನ್ನ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಂದು ಆ್ಯಕ್ಟರ್ ಆಗಬೇಕು ಅಂತ ನನ್ನ ತಂದೆ ಆಸೆ ಇದೆ. ಓಕೆ. ನನ್ನ ತಂದೆ ಇವತ್ತಿಲ್ಲ, ಒಂದೂವರೆ ವರ್ಷ ಅವ್ರ ಆಸೆ ಇದು. ನಾನು ಏನೇ ಆಗಬೇಕಂದ್ರೂ ಅವ್ರದ್ದು ಆಸೆ. ಅವ್ರ ಶಕ್ತಿನೇ ನನ್ನ ಕಾಪಾಡ್ತಾ ಇರೋದು. ಮುಂದೆ ಕರ್ಕೊಂಡು ಹೋಗೋದು ಅವ್ರ ಶಕ್ತಿನೇ, ಅವ್ರ ಜೊತೆಗೆ ದೇವ್ರ ಶಕ್ತಿ. ನಾನು ನಂಬಿರೋ ದೇವ್ರನ್ನ ಕೆಲಸ ನಂಬ್ತೀನಿ. ಅಪ್ಪಾಜಿ ಯಾರಿಗೆ ಬಿಗ್ ಫ್ಯಾನು? ಅಫ್ಕೋರ್ಸ್ ಅಣ್ಣವ್ರ ಹಾಡು ಬಂದರೆ ಅವ್ರು ನಮ್ಮ ಏರಿಯಲ್ಲಿ ಆರ್ಕೆಸ್ಟ್ರಲ್ಲಿ ಅವ್ರ ಹಾಡುಗಳು ಅದೆಲ್ಲ ಫೇಮಸ್. ಒಂದು ನಿಮಿಷ, ಅಣ್ಣವರು ಅಂದರೆ ಅದು ನಮ್ಮ ತಂದೆಗೆ ಅದೊಂದು ಅಭಿಮಾನ. ಓಕೆ ಓಕೆ ಓಕೆ. ತಂದೆಯಿಂದನೇ ಬಂದಿರೋದು. ಅವ್ರಿಗೊಂದು ಕಲೆ ಅಂದರೆ ಅವ್ರಿಗೊಂದು ಆಸೆ ಇತ್ತೇನೋ, ಅವ್ರಿಗಾಗಲಿಲ್ಲ. ದೇವರು ನನ್ನ ರೂಪದಲ್ಲಿ ಮೋಸ್ಟ್ಲಿ ಅದು ಅಣ್ಣವರು ಮಾದಪ್ಪ ಎಲ್ಲವೂ ಇಲ್ಲಿ ಕನೆಕ್ಟ್ ಆಗಿ ಉಗೆ ಮಾಯಕರಾಗಿ ಬಂದಿದೆ. ತುಂಬ ಚೆನ್ನಾಗಿ ಆಗುತ್ತೆ ಇವತ್ತಿನಿಂದ ವಿನೋದ್ ಶಿವಿ ಅವರ ಬದುಕೊಂದು ನಾವು ತುಂಬ ಒಳ್ಳೆ ಮನಸ್ಸು ಹರಿಸ್ತೀವಿ. ಖುಷಿ ಆಯಿತು ಸುದ್ದಿ ಮನೆಗೆ. ಅದಕ್ಕೆ ನೀವು ಬಂದು ಮಾತಾಡಿಸ್ತಾ ಇರೋದಕ್ಕೆ, ಸುದ್ದಿ ಮನೆಗೆ ನೀವು ನನ್ನ ಫಸ್ಟ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಆಶೀರ್ವಾದ, ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ ನನ್ನ ಮೇಲೆ ಇರಲಿ. ಉಗೆ ಮೈಕಾರ ಎಲ್ಲರೂ ವಾಲಿಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ ಇದೆ, ನೋಡಿ ಆಶೀರ್ವಾದ ಮಾಡಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ಎಸ್, ಉಗೆ ಮೈಕಾರ. ಥ್ಯಾಂಕ್ ಯು.